Structure of atoms, chapter 4. In chapter 3 we have learned that atoms and molecules are fundamental building blocks of the matter. Atoms ಮತ್ತೆ molecules ಇದು ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರೆ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಏನು ಇದೆಲ್ಲ ಬಿಲ್ಡಿಂಗ್ ಬ್ಲಾಕ್ಸ್ ಆ ಥರ ಕೆಲಸ ಮಾಡುತ್ತೆ. ಓಕೆ. ದ existence of different kind of matter is due to different atom constituting them. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾಟರ್, ಬೇರೆ ಬೇರೆ ಮ್ಯಾಟರ್ ಇರುತ್ತೆ ಮತ್ತು ಆಟಮ್ಸ್ ಅವಾಗ ಬೇರೆ ಬೇರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಲೇ ಹೇಳ್ದಂಗೆ H2O ಒಂದು ಎಕ್ಸಾಂಪಲ್ ತಗೊಳ್ಳೋಣ. ವಾಟರ್ ಇದು H2O ಏನು ವಾಟರ್, ಬರೀ ಆಕ್ಸಿಜನ್ ತಗೋ O, ಹಾಗೆ ಡಿಫ್ರೆಂಟ್ ಎಲಿಮೆಂಟ್ ಡಿಫ್ರೆಂಟ್ ಆಟಮ್ಸ್ ಆಯ್ತಲ್ವಾ, ಅದನ್ನು ಇಲ್ಲಿ ಹೇಳ್ತಾರೆ. ನಾವ್ ದ ಕ್ವಶನ್ ಅರೈಸಸ್, ಇಲ್ಲೊಂದು ಕ್ವಶನ್ ಏನಂತ ಕೇಳ್ತಿದ್ದಾರೆ ಅಂದರೆ ವಾಟ್ ಮೇಕ್ಸ್ ದ ಆಟಮ್ ಆಫ್ ಆನ್ ಎಲಿಮೆಂಟ್ ಡಿಫ್ರೆಂಟ್ ಫ್ರಮ್ ಆಟಮ್ ಆಫ್ ಅನದರ್ ಎಲಿಮೆಂಟ್. ಒಂದು ಆಟಮ್ಗೂ ಮತ್ತು ಇನ್ನೊಂದು ಆಟಮ್ಗೂ ಏನು ಡಿಫ್ರೆನ್ಸು, ಅದರೊಳಗಡೆ ಇರೋ ಎಲಿಮೆಂಟ್ಗಳು ಏನು ಡಿಫ್ರೆನ್ಸು ಅನ್ನೋದು ಕ್ವಶನ್ ಮಾರ್ಕ್ ಮೊದಲನೇದು. ಆರ್ ಆಟಮ್ ರಿಯಲಿ ಇಂಡಿವಿಸಿಬಲ್, ಈ ಆಟಮ್ ನಿಜವಾಗ್ಲೂ ಕಟ್ ಮಾಡೋಕ್ಕೆ ಸಾಧ್ಯ ಇಲ್ವಾ, ಅದನ್ನು ಬ್ರೇಕ್ ಮಾಡೋಕ್ಕೆ ಆಗಲ್ವಾ. ಎರಡನೇ ಕ್ವೆಶ್ಚನು, ಆಸ್ ಪ್ರಪೋಸ್ಡ್ ಬೈ ಡೆಲ್ಟನ್, ಆರ್ ದೇ ಆರ್ ಸ್ಮಾಲರ್ constituents ಇನ್ಸೈಡ್ ದ ಆಟಮ್, ಅಥವಾ ಚಿಕ್ಕದಾಗಿರ್ಬೋದಾ ಅಂತ. ವಿ ಶಲ್ ಫೈಂಡ್ ಔಟ್ ದ ಆನ್ಸರ್ ಟು ದೀಸ್ ಕ್ವೆಶ್ಚನ್ ಇನ್ ದಿಸ್ ಚಾಪ್ಟರ್. ಈಗ ನಾವು ಈ ಚಾಪ್ಟರ್ಲಿ ಏನು ಕಲಿತಿದ್ದೀವಿ ಅದನ್ನು ಹೇಳಿದ್ದಾರೆ ಇಲ್ಲಿ. ಆಟಮ್ಸು ಬ್ರೇಕ್ ಆಗುತ್ತಾ, ಬ್ರೇಕ್ ಮಾಡ್ಬೋದಾ, ಅಥವಾ ತುಂಬ ಚಿಕ್ಕದಾಗಿದೆಯಾ, ಅದು ಒಂದು. ಇನ್ನೊಂದು ಆಟಮ್ಸ್ ಒಳಗಡೆ ಎಲಿಮೆಂಟ್ ಸೇಮಾ, ಇದನ್ನು ನಾವು ಈ ಚಾಪ್ಟರ್ಲಿ ಕಲಿತಾ ಇದ್ದೀವಿ. ವಿ ಶಲ್ ಫೈಂಡ್ ಔಟ್ ದ ಆನ್ಸರ್ ಟು ದೀಸ್ ಕ್ವೆಶ್ಚನ್ ಇನ್ ದಿಸ್ ಚಾಪ್ಟರ್. We will learn about the subatomic particles and various models that have been proposed to explain how these particles are arranged within the atom. ಈ ಒಂದು ಆಟಮ್ ಒಳಗಡೆ ಈಗ ಈ ಥರ ಬಿಲ್ಡಿಂಗ್ ಬ್ಲಾಕ್ಸ್ ಥರ ಇತ್ತು, ಆ ಥರ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅವ. ಒಂದು ಆಟಮ್ ಒಳಗಡೆ ಇನ್ನೊಂದು ಚಿಕ್ಕ ಸಬ್ ಅಟಾಮಿಕ್ ಪಾರ್ಟಿಕಲ್ ಥರನ, ಅಥವಾ ಈ ಥರನ, ಅಥವಾ ಅದ್ರೊಳಗಡೆ ಪ್ರಾಪರ್ಟೀಸ್, ಅದ್ರ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ಓದ್ತಾ ಇದ್ದೀವಿ. ಅ ಮೇಜರ್ ಚಾಲೆಂಜ್ ಬಿಫೋರ್ ದ ಸೈಂಟಿಸ್ಟ್ at the end of the 19th century was to reveal the structure of the atom as well as to explain this important property. ಆಟಮ್ದು ಸ್ಟ್ರಕ್ಚರ್ ಏನು ಮತ್ತು ಅದರೊಳಗಡೆ ಇರೋ ಪ್ರಾಪರ್ಟೀಸ್ ಏನು ಅನ್ನೋದೇ ತಿಳ್ಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತಂತೆ 19th ಸೆಂಚುರಿನಲ್ಲಿ. ದಿ elucidation of the structure of atom is based on the series of experiments. ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಆ ಎಕ್ಸ್ಪೆರಿಮೆಂಟ್ ಬೇಸ್ ಮೇಲೆ ಇದೆಲ್ಲ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ಫಸ್ಟ್ ಇಂಡಿಕೇಶನ್ ದಟ್ ಆಟಮ್ಸ್ ಆರ್ ನಾಟ್ ಇಂಡಿವಿಸಿಬಲ್. ಮೊದಲನೇದೇ ಪಾಯಿಂಟು, ಆಟಮ್ಮು ಅಷ್ಟು ಈಸಿಯಾಗಲ್ಲ, ಆಟಮ್ಮು ಬ್ರೇಕ್ ಮಾಡೋಕ್ಕಾಗಲ್ಲ. ಮೊದಲನೇದೇ ಕಮ್ಸ್ ಫ್ರಮ್ ಸ್ಟಡಿಂಗ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಇದರಲ್ಲಿ ಹೇಳಿದ್ದಾರೆ ಆ ಥರ. ಓಕೆ, ಆಟಮ್ನ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದ ಕಂಡೀಷನ್ ಅಂಡರ್ ವಿಚ್ ದ ಎಲೆಕ್ಟ್ರಿಸಿಟಿ ಈಸ್ ಕಂಡಕ್ಟೆಡ್ ಬೈ ದ ಡಿಫ್ರೆಂಟ್ ಸಬ್ಸ್ಟೆನ್ಸ್. ಮತ್ತು ಇನ್ನೊಂದು ಕಂಡೀಷನ್ ಏನು ಹೇಳಿದ್ದಾರೆ ಅಂದರೆ, ಕಂಡೀಷನ್ ಏನಿದೆ ಅಂದರೆ ಎಲೆಕ್ಟ್ರಿಸಿಟಿ ಎಷ್ಟೊಂದು ಡಿಫ್ರೆಂಟ್ ಸಬ್ಸ್ಟೆನ್ಸಿಂದ ಆಗಿದೆ ಅನ್ನೋದು ಒಂದು ಕಂಡೀಷನ್ ಮೇಲೆ ಹೇಳ್ತಾ ಇದ್ದಾರೆ.